ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ದೇವರ ವಾಕ್ಯವನ್ನು ಹೇಳಲಿಕ್ಕೆ ಹಾಗೂ ಹಾಗೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ಉಪವಾಸ ದಿವಸಗಳಲ್ಲಿ ನಾವು ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಪವಿತ್ರ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಅದರ 10ರಿಂದ ಇರುವಂಥ ಕೆಲವು ವಚನಗಳು. ಪ್ರಿಯ ದೇವರ ಮಕ್ಕಳೇ, ಈ ಸಮಯಗಳಲ್ಲಿ ನಾವು ಉಪವಾಸ ದಿವಸಗಳಾಗಿ ನಾವು ಆಚರಿಸುತ್ತಿದ್ದೇವೆ. ಮಾನವನ ಜೀವನದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಪ್ರತಿ ದಿವಸ ಕೂಡ ಆತನು ಮಾಡುತ್ತಾ ಬರುತ್ತಿದ್ದಾರೆ. ಈಗ ನಾವು ಓದಂಥ ಒಂದು ವೇದ ಭಾಗದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಒಬ್ಬ ಹೆಂಗಸನ್ನು ಸ್ವಸ್ಥ ಮಾಡಿದ್ರ ಬಗ್ಗೆ ಈ ವಾಕ್ಯ ಭಾಗದಲ್ಲಿ ಅಡಕವಾಗಿದೆ. ಒಂದಾನೊಂದು ದಿನ ಸಬ್ಬತ್ ದಿನದಲ್ಲಿ ಅದನ್ನು ಒಂದು ಸಭಾಮಂದಿರಕ್ಕೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಸ್ತ್ರೀಯೂ ಇದ್ದಳು. ಆಕೆಯು ನಡುಬಗ್ಗು ಹೋಗಿ ಸ್ವಲ್ಪವಾದರೂ ಮೈಯಲ್ಲಿ ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವೇ ಅಷ್ಟೇ, ಆ ದಿವಸಗಳಲ್ಲಿ ವಾಸಿ ಮಾಡಿಕೊಳ್ಳಲಿ ಎಂಬುದಾಗಿ ಹೇಳುತ್ತಾನೆ. ಇಲ್ಲಿ ಯೇಸು ಸ್ವಾಮಿ 18 ವರ್ಷದಿಂದ ರೋಗ ಇದ್ದಂಥ ಈ ಸ್ತ್ರೀಯನ್ನು ತನ್ನ ಕನಿಕರದಿಂದ ಆತನು ವಾಸ ಮಾಡುವಾಗ ಅಲ್ಲಿ ಸಭಾಮಂದಿರದ ಅಧಿಕಾರಿ ಹೇಳುತ್ತಿರುವಂಥದ್ದು ಸಬ್ಬತ್ ದಿನದಲ್ಲಿ ಈ ಥರವಾದಂಥ ಸೌಖ್ಯವು ಬೇಡ ಎಂಬುದಾಗಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವಕ್ಕೆ ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರ ಉದ್ದೇಶ ಮಾನವನ ಸೌಖ್ಯಕ್ಕಾಗಿ, ಮಾನವನ ಸಹಾಯಕ್ಕಾಗಿ, ಮಾನವನ ಅನುಗ್ರಹಕ್ಕಾಗಿ. ಇಲ್ಲಿ 18 ವರ್ಷಗಳಿಂದ ರೋಗ ಇದ್ದಂಥ ಈ ಸ್ತ್ರೀಯನ್ನು ಭಾನುವಾರ ಸಮಯ ಅಥವಾ ಸಬ್ಬತ್ ದಿನದಲ್ಲಿ ಯೇಸು ಸ್ವಾಮಿ ವಾಸಿ ಮಾಡೋದ್ರಿಂದ ಅಲ್ಲಿನ ಅಧಿಕಾರಿ ಹೇಳುತ್ತಿರುವಂಥದ್ದು ಸಬ್ಬತ್ ದಿನದಲ್ಲಿ ಈ ಥರವೆಲ್ಲ ಮಾಡಿಕೊಡೋದೆಂಬುದಾಗಿ ಆತನು ಹೇಳ್ತಿದ್ದಾನೆ. ಮಾತ್ರವಲ್ಲ, ಕೋಪಗೊಳ್ಳುತ್ತಿದ್ದಾನೆ. ಅಲ್ಲಿ ಯೇಸು ಸ್ವಾಮಿಯನ್ನು ಹೇಳ್ತಿರುವಂಥದ್ದು, ಕಪಟಿಗಳೇ, ನೀವು ನಿಮ್ಮಲ್ಲಿ ಪ್ರತಿಯೊಂದು ಸಬ್ಬತ್ ದಿನದಲ್ಲಿಯೂ ತನ್ನ ಎತ್ತಾಗಲಿ ಕತ್ತೆಯಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಲಿ ಹಿಡಿದುಕೊಂಡು ಹೋಗುತ್ತೀರಷ್ಟಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿ ಹಾಕಿದವಳು ಅಬ್ರಹಾಮನ ವಂಶದವಳಾಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಯೇಸು ಸ್ವಾಮಿ ಆ ಅಧಿಕಾರಿಗೆ ಹೇಳುತ್ತಿದ್ದಾನೆ. ಸಬ್ಬತ್ ದಿನ ಅನ್ನುವಂಥದ್ದು ಅದು ದೇವರ ದಿನ ನಿಜ. ಆದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿರುವಾಗ, ದುಃಖದಲ್ಲಿರುವಾಗ, ನೋವಲ್ಲಿರುವಾಗ, ಸಂಕಟದಲ್ಲಿರುವಾಗ ಆ ವ್ಯಕ್ತಿಗೆ ಸಹಾಯ ಮಾಡಬೇಕಾಗಿರುವಂಥದ್ದು ದೇವರ ಮಕ್ಕಳ ನಮ್ಮ ಕರ್ತವ್ಯ. ಈ ದಿವಸಗಳಲ್ಲಿ ನಾವು ಉಪವಾಸ ದಿವಸಗಳಾಗಿ ನಾವು ಸೇರಿ ಬರ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಈ ದಿವಸಗಳಲ್ಲಿ, ಉಪವಾಸ ದಿವಸಗಳಲ್ಲಿ ದೇವರು ಮಾಡಿದಂಥ ಅನೇಕ ಉಪಕಾರಗಳನ್ನು, ದೇವರು ನಮ್ಮ ಜೀವನದಲ್ಲಿ ಮಾಡುತ್ತಿರುವಂಥ ಅನೇಕ ಅದ್ಭುತ ಕಾರ್ಯಗಳನ್ನು ಅನೇಕರಿಗೆ ಹೇಳುವಂಥದ್ದು ಮಾತ್ರವಲ್ಲ, ಅವರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. 18 ವರ್ಷಗಳಿಂದ ಈಕೆ ರೋಗದಿಂದ ಬಳಲುತ್ತಿದ್ದರೂ ಕೂಡ ಒಂದು ದಿವಸದಲ್ಲಿ, ಒಂದೇ ಕ್ಷಣದಲ್ಲಿ ಯೇಸು ಸ್ವಾಮಿ ಆಕೆಗೆ ಸೌಖ್ಯ ಕೊಟ್ಟದ್ರ ಫಲವಾಗಿ ಆಕೆ ದೇವರನ್ನು ಕೊಂಡಾಡಿದಳು ಎಂಬುದಾಗಿ ಅಲ್ಲಿ ನೋಡ್ತಾ ಇದ್ದೇವೆ. ಇದನ್ನು ನೋಡಿದಂಥ ಅನೇಕರು ಅಲ್ಲಿ ಬೆರೆಗಾದರು. ಆದರೆ 18 ವರ್ಷಗಳಿಂದ ಕಷ್ಟಪಡ್ತಿದ್ದಂಥ, ನೋವು ಪಡ್ತಿದ್ದಂಥ, ದುಃಖ ಪಡ್ತಿದ್ದಂಥ, ರೋಗದಲ್ಲಿದ್ದಂಥ ಈ ಸ್ತ್ರೀಗೆ ಯೇಸು ಸ್ವಾಮಿ ಸೌಖ್ಯ ಕೊಟ್ಟಾಗ ಅಲ್ಲಿ ದೊಡ್ಡ ಸಂತೋಷವನ್ನು ಆಕೆಯ ಜೀವನದಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದರೆ ಸಭಾಮಂದಿರದ ಅಧಿಕಾರಿ ಅದನ್ನು ಹೇಳ್ತಿರುವಂಥದ್ದು, ಇದು ಸರಿಯಲ್ಲ, ಈ ಥರ ಅದ್ಭುತ ಕಾರ್ಯ ಮಾಡುವಂಥದ್ದು ಭಾನುವಾರ ಸರಿಯಿಲ್ಲ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ನಮ್ಮ ಜೀವನದಲ್ಲಿ ಸಬ್ಬತ್ ದಿನ ಅನ್ನುವಂಥದ್ದು ಮುಖ್ಯವಾಗಿರುವಂಥ ಒಂದು ದಿವಸ. ಆದರೆ ಒಬ್ಬರಿಗೆ ಸೌಖ್ಯವಾಗುತ್ತದೆ ಎಂಬುದಾಗಿ ಹೇಳುವುದಾದರೆ ಸಬ್ಬತ್ ದಿನದಲ್ಲಿ ಉಪಕಾರವನ್ನು ಮಾಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ದೇವರ ವಾಕ್ಯದಲ್ಲಿ ಕೆಲವು ಮಾತುಗಳನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 28:9 ಧರ್ಮೋಪದೇಶಕ್ಕೆ ಕಿವಿಗೊಡದವನ ಮಾಡುವ ಪ್ರಾರ್ಥನೆಯು ದೇವರಿಗೆ ಅಸಹ್ಯ ಎಂಬುದಾಗಿ. ಧರ್ಮೋಪದೇಶಕ್ಕೆ ಕಿವಿಗೊಡದವನ ಪ್ರಾರ್ಥನೆಯು ದೇವರಿಗೆ ಅಸಹ್ಯ ಎಂಬುದಾಗಿ. ಹಾಗಾಗಿ ದೇವರ ಮಾತುಗಳಿಗೆ ಕಿವಿಗೊಡುವಂಥ ನಾವುಗಳು, ದೇವರ ಮಾತಿಗೆ ಬೆಲೆ ಕೊಡುವಂಥ ನಾವುಗಳು. ಅಲ್ಲಿ ದೇವರ ವಾಕ್ಯ ಹೇಳ್ತಿರುವಂಥದ್ದು, ಧರ್ಮೋಪದೇಶಕ್ಕೆ ಕಿವಿಗೊಡದವನ ಪ್ರಾರ್ಥನೆಯು ದೇವರು ಕೇಳುವುದಿಲ್ಲ ಎಂಬುದಾಗಿ. ಹಾಗಾಗಿ ಸಬ್ಬತ್ ದಿನ ಅದು ದೇವರ ದಿನವೇ. ಆದರೂ ಕೂಡ ಒಬ್ಬನ ಜೀವನದಲ್ಲಿ ಯೇಸು ಸ್ವಾಮಿ ಸೌಖ್ಯ ಕೊಡ್ತಾನೆ, ಸಹಾಯ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ ಅಂತ ಹೇಳುವುದಾದರೆ ನಾವು ಅದಕ್ಕೆ ತಲೆ ಬಾಗಲೇಬೇಕು. ಯೇಸು ಸ್ವಾಮಿ ಆ ಅಧಿಕಾರಿಗೆ ಹೇಳುತ್ತಿರುವಂಥ ಮಾತು ಕಪಟಿಗಳೇ ಎಂಬುದಾಗಿ. ಆ ಸಮಯದಲ್ಲಿ ಆ ವ್ಯಕ್ತಿ ಆ ರೀತಿಯಾಗಿ ಚಿಂತೆ ಮಾಡಿದ್ದಾನೆ. ಸೌಖ್ಯ ಕೊಡುವಂಥ ಕರೆಗಳನ್ನು ಯೇಸು ಸ್ವಾಮಿ ಆಕೆಯ ಮೇಲೆ ನೀಟಿ ಆಕೆಗೆ ಸೌಖ್ಯ ಕೊಡುವಾಗ ಆಕೆಯಲ್ಲಿ ದೊಡ್ಡ ಸಂತೋಷವನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇನ್ನೊಬ್ಬನ ಸಂತೋಷದಲ್ಲಿ, ಇನ್ನೊಬ್ಬರ ಕಷ್ಟದಲ್ಲಿ,
ಇನ್ನೊಬ್ಬರ ಸಹಾಯದಲ್ಲಿ ನಾವು ಪಾಲ್ಗೊಳ್ಳಬೇಕಾಗಿರುವಂಥದ್ದು ದೇವರ ಮಕ್ಕಳಾಗಿರುವಂಥ ನಮ್ಮ ಕರ್ತವ್ಯ. ಕಷ್ಟದಲ್ಲಿ, ದುಃಖದಲ್ಲಿ, ನೋವಲ್ಲಿ, ಕಾಯಿಲೆಯಲ್ಲಿ ಯಾರೇ ಆಗಿರಲಿ ಅವರ ಜೊತೆಗೆ, ಅವರ ಸಂಗಡ ನಾವು ನಮ್ಮ ಬೆನ್ನನ್ನು ಕೊಟ್ಟು ನಮ್ಮ ಕೈಯನ್ನು ನೀಟಿ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕಾಗಿರುವಂಥದ್ದು ದೇವರ ಮಕ್ಕಳ ಕರ್ತವ್ಯ. ಸಭಾ ಮಂದಿರದಲ್ಲಿ ವಾಸಿ ಮಾಡಿದಂಥ ಈ ಅಧಿಕಾರಿ ಬಹಳವಾಗಿ ಕೋಪಗೊಂಡಿರುವುದಾಗಿ, ಆದರೆ ಅಧಿಕಾರಿಗೆ ಯೇಸುಸ್ವಾಮಿ ಹೇಳ್ತಿರುವಂಥದ್ದು ಕಪಟಿಗಳೇ ಎಂಬುದಾಗಿ, ಮನಸ್ಸಲ್ಲಿ ಒಂದು ಆಚೆ ಒಂದು ಎಂಬುದಾಗಿ ಇಟ್ಟುಕೊಂಡಿರುವ ಎಂಬುದಾಗಿ ಯೇಸುಸ್ವಾಮಿ ಅವನಿಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಉಪವಾಸ ದಿವಸಗಳಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವುಗಳು ಸಬ್ಬದಿನವಾದರೂ ಕೂಡ ಬೇರೆ ದಿವಸವಾದರೂ ಕೂಡ ನಮ್ಮಲ್ಲಾಗುವಂಥ ಸಹಾಯವನ್ನು ಮತ್ತೊಬ್ಬರಿಗೆ ಮಾಡೋಣ. ಅದರ ಮೂಲಕವಾಗಿ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಕಷ್ಟದಲ್ಲಾಗಲಿ, ದುಃಖದಲ್ಲಿರುವಾಗಲಿ, ಇರುವಂಥ ಎಲ್ಲ ವ್ಯಕ್ತಿಗಳನ್ನು ಈ ಉಪವಾಸ ದಿವಸಗಳಲ್ಲಿ ನೆನೆಸಿಕೊಂಡು ಪ್ರಾರ್ಥನೆ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು ದೇವರ ಮಕ್ಕಳಾಗಿರುವಂಥ ನಮ್ಮೆಲ್ಲರ ಕರ್ತವ್ಯ. ಅದಕ್ಕಾಗಿ ದೇವರು ನಮ್ಮನ್ನು ಅನುಗ್ರಹ ಮಾಡಲಿ.